ಇದು ನಿಜವಾಗ್ಲೂ ಬಹಳ ಮನಕಲ್ಕುವಂತ ವಿಷಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾವ ಮನೆಗಳಲ್ಲೂ ಈ ತರದ ಒಂದು ಘಟನೆಗಳು ನಡಿಲೇಬಾರ್ದು. ಡಿಸ್ಚಾರ್ಜ್ ಮಾಡುವಾಗ ಕರ್ಕೊಬೇಕಾದ್ರಿ ಅಂತ ನಮ್ಮಣ್ಣ ಫೋನ್ ಮಾಡಿ ನಮ್ಮ ಅತ್ತಿಗೆ ಕರ್ಕೊ ಬರ್ಬೇಡ, ಹುಷಾರಾಗಿರ ಕರ್ಕೊಬ, ಇಲ್ಲ ಕರ್ಕೊ ಬರ್ಬೇಡ. ಏನಂತ ಹೇಳಿದ್ರು ನಿಮ್ಮ ಮನೆಯವರು? ಇಲ್ಲ ದೇವಸ್ಥಾನ ಹತ್ರ ಕುಂಡಿಸ್ಬಿಡಿ. ಕುಡಿದ್ರೆ ಏನಾಗುತ್ತೆ? ಏನ್ 1 ಅವರ್ 2 ಅವರ್ ಕಿಕ್ಕಿರುತ್ತೆ ಅಷ್ಟೇ ಸರ್. ಇವಾಗ ಸಾಯೋ ತನಕ ಅನುಭವಿಸ್ಬೇಕಿದೆ. ನೀವು ಕಲ್ತಿದ್ದೇನೋ ಕಲ್ಕೊಂಡಿದ್ದೇನೋ? ಕಲ್ತಿದ್ದು ಕುಡ್ತಾ ಕಳ್ಕೊಂಡಿದ್ದ ಜೀವನ. ಒಬ್ಬರು ಸಹಾಯ ಮಾಡಿ ಇಂಥವ್ರಿಂದ 100 ಜನಕ್ಕೆ ಸಹಾಯ ಆಗುತ್ತೆ. ಇದು ನಿಜವಾಗ್ಲೂ ಬಹಳ ಮನಕಲ್ಕುವಂತ ವಿಷಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾವ ಮನೆಗಳಲ್ಲೂ ಈ ತರದ ಒಂದು ಘಟನೆಗಳು ನಡಿಲೇಬಾರ್ದು. ಈಗ ಪ್ರತಿಯೊಬ್ರು ಮನೇಲೂ ಒಂದೊಂದು ರೋಗ ಇರೋಂಥವ್ರು ಖಂಡಿತವಾಗ್ಲು ಇದ್ದೇ ಇರ್ತಾರೆ. ಹಂಗನ್ಬಿಟ್ಟು ಅವ್ರ ರೋಗ ಇದೆ ಅನ್ನೋ ಕಾರಣಕ್ಕೆ ಅಥವಾ ಅವ್ರು ಅಂಗವಿಕಲರು ಅಥವಾ ಭಗವಂತ ಅವ್ನಿಗೆ ಏನೋ ಶಿಕ್ಷೆ ಕೊಟ್ಬಿಟ್ಟಿದ್ದಾನೆ ಅನ್ನೋ ಕಾರಣಕ್ಕೆ ಪ್ರತಿಯೊಬ್ರು ಅನಾಥಾಶ್ರಮಗಳಿಗೆ ಅಥವಾ ರಸ್ತೆಗೆ ಬಿಡ್ತಾ ಹೋದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಒಂದು ಮಾನವೀಯತೆ ಗುಣಗಳೇ ಅಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಿಜವಾಗ್ಲೂ ಭಗವಂತ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರೋದು ಮನುಷ್ಯರಾಗಿ ಬದುಕಿ ಅಂತ ಅಲ್ವಾ? ಸೊ ನಾವೆಲ್ಲ ಏನ್ ಮಾಡ್ತಾ ಇದೀವಿ, ಮನುಷ್ಯರಾಗಿ ಬದುಕೋದ್ ಬಿಟ್ಟು ಪ್ರಾಣಿಗಳ ತರ ವರ್ತಿಸ್ತಾ ಇದೀವಿ. ನಿಜವಾಗ್ಲೂ ಬಹಳ ನೋವಾಗತ್ತೆ. ಯಾಕಂದ್ರೆ ಯಾರನ್ನೂ ನೋಡ್ಕೋಬೇಡಿ ನೀವು. ನಿಮ್ಮ ಎಲ್ಲೋ ಬೀದಿಯಲ್ಲಿ ಬಿದ್ದಿರೋರ್ನ ಅನಾಥರನ್ನು ನೀವೇನು ಮನೆ ಕರ್ಕೊಂಡೋಗಿ ಸಾಕಿ ಅಂತ ಹೇಳ್ತಾ ಇಲ್ಲ. ಸ್ವಂತದಲ್ಲಿ ಅಂದ್ರೆ ಜೊತೆಲಿ ಹುಟ್ಟದಂತ ರಕ್ತ ಸಂಬಂಧಿಗಳನ್ನೇ ನಾವು ದೂರ ತಳ್ತಾ ಇದೀವಿ ಅಂದ್ರೆ ನಿಜವಾಗ್ಲೂ ನಮ್ಮ ಸಂಬಂಧ ಎಲ್ಲಿಗೆ ಅಂದ್ರೆ ನಮ್ಮ ಸಮಾಜ ಎಲ್ಲಿಗೆ ಹೋಗಿ ತಲುಪ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇದೇನು ಪರಿಪೂರ್ಣವಾಗಿ ಹೇಳ್ಬೇಕಂದ್ರೆ ಏನು ದೊಡ್ಡ ರೋಗ ಅಲ್ಲ ಇದು. ಈ ಸ್ಟ್ರೋಕ್ ಆಗೋದಾಗಿರ್ಬೋದು ಅಥವಾ ಇನ್ನೂ ಅನೇಕ ಕುಷ್ಠರೋಗಗಳಾಗಿರ್ಬೋದು ಅಥವಾ HIV ಆಗಿರ್ಬೋದು, ಅದೇನು TB ಆಗಿರ್ಬೋದು. ಈಗ ಒಂದಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ TB ಬಂದಿದೆ ಅಂದ್ರೆ ಹತ್ರಕ್ಕೆ ಹೋಗಲ್ಲ, ಕುಷ್ಠರೋಗ ಬಂದಿದೆ ಅಂದ್ರೆ ಹತ್ರಕ್ಕೆ ಹೋಗಲ್ಲ, ಅಥವಾ ಇನ್ನೂ ಮಾನಸಿಕ ಕಾಯಿಲೆಗಳು ಸಾಕಷ್ಟು ಇದ್ದಾಗ ಅವ್ರನ್ನ ಹತ್ರಕ್ಕೆ ಹೋಗೋದಿರ್ಲಿ, ಅವನ್ನ ಮುಟ್ಟಿ ಮಾತಾಡ್ಸೋಕ್ಕೂ ಕೂಡ ನಾನು ಹಿಂದೆ ಮುಂದೆ ಮಾಡುವಂತ ಜನಗಳಿದ್ದಾರೆ. ಈ ವ್ಯಕ್ತಿಗೆ ಇವತ್ತು ಬಾತ್ರೂಮ್ಗೆ ಹೋಗಕ್ಕಾಗಲ್ಲ. ಎದ್ದು ಅವ್ರು ಸ್ವಂತ ಕೆಲಸವನ್ನ ಅವ್ರು ಮಾಡ್ಕೊಳ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಅಂಥದ್ರಲ್ಲಿ ಸ್ವಂತದವರೇ ತಗೊಂಡ್ ಬಂದು ಒಂದು ಅನಾಥಾಶ್ರಮಕ್ಕೆ ಅಥವಾ ಇವ್ರಿಗೆ ಒಂದೇ ಒಂದು ಮಾತು ಹೇಳಿದ್ರಂತೆ ಇವರ ಮನೆಯವರು, ಒಂದ್ ಕೆಲಸ ಮಾಡು, ನೀನ್ ಯಾವ್ದಾರ ದೇವಸ್ಥಾನ, ಕರೆಕ್ಟಪ್ಪ ಏನಂತ ಹೇಳಿದ್ರು ನಿಮ್ಮ ಮನೆಯವರು? ಇಲ್ಲ ದೇವಸ್ಥಾನ ಹತ್ರ ಕುಂಡಿಸ್ಬಿಟ್ರೆ ಕರ್ಕೊಂಡೋಗಿದ್ರು. ದೇವಸ್ಥಾನ ಹತ್ರ ಕೂರಿಸ್ಬಿಟ್ರೆ ಯಾರು ನೋಡ್ಕೊಂತಾರೆ? ಮನೆ ಕರ್ಕೊ ಬರ್ಬೇಡ್ರಿ ಅಂದಿದ್ರು. ಏನಾಗಿತ್ತಣ್ಣ ನಿಮ್ಗೆ? 1.5 ವರ್ಷದಿಂದ ಅಷ್ಟು ಹೋಗಾಯ್ತು ಸರ್. ಯಾವಾಗ್ಲೂ ನಾನು ಒಂದು ಮಾತು ಹೇಳ್ತೀನಿ ಅಣ್ಣ, ನಿಜವಾಗ್ಲೂ ಬಹಳ 1.5 ವರ್ಷದಿಂದ ನಮ್ಮ ಅಣ್ಣ ಚೆನ್ನಾಗಿ ನೋಡ್ಕೊಂಡ. ಇಲ್ಲಿ ಬೆಂಗಳೂರು ಮೆಜೆಸ್ಟಿಕ್ ಕಲ್ಬಿಲ್ಡಿಂಗ್ ಹಾಸ್ಪಿಟಲ್ ಸೇರಿಸಿದ್ರು, ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ. ಅಲ್ಲಿ 1 ತಿಂಗಳು ಮೆಡಿಸನ್ ತಗೊಂಡೆ. ಅಲ್ಲಿ ಲೇಟ್ ಆಗುತ್ತೆ, ಡಿಸ್ಚಾರ್ಜ್ ಮಾಡಿಬಿಟ್ರು. ಡಿಸ್ಚಾರ್ಜ್ ಮಾಡಿದಾಗ ಕರ್ಕೊಬೇಕಾದ್ರಿ ಅಂತ ನಮ್ಮಣ್ಣ ಫೋನ್ ಮಾಡಿ ನಮ್ಮ ಅತ್ತಿಗೆ ಕರ್ಕೊ ಬರ್ಬೇಡ, ಹುಷಾರಾಗಿರ ಕರ್ಕೊಬ, ಇಲ್ಲ ಕರ್ಕೊ ಬರ್ಬೇಡ, ಅಲ್ಲೇ ಮೆಜೆಸ್ಟಿಕಲ್ಲೆಲ್ಲ ಬಿಟ್ಟು ಬಂದ್ಬಿಡು ಅಂತ ಅಂದಿದ್ರು. ಅವನು ಅದೆಲ್ಲ ಮಾಡೋಕ್ಕಾಗಿದೆ, ಇಲ್ಲಿ ಕರ್ಕೊಂಡ್ ಬಿಟ್ಟ. ನಮ್ಮಣ್ಣ ಒಳ್ಳೆಯವನೇ ಸರ್. ಅದಕ್ಕೆ ಅವರು ಆ ತರ ತೊಂದರೆ ಕೊಟ್ರು ನಿಮ್ಗೆ? ಅವ್ರು ಮಾತು ಕೇಳ್ಕೊಂಡು ಅವನೇನು ತಪ್ಪು ಮಾಡಿಲ್ಲ ಸರ್, ಒಳ್ಳೇದೇ ಮಾಡೋನ್ ಸರ್. ಅಲ್ಲಿಂದ ಅಲ್ಲಿಗಿಂತ ಚೆನ್ನಾಗಿ ಯಾಕೆ ಅವ್ರು ತಪ್ಪು ಮಾಡಿಲ್ಲ ಒಳ್ಳೇದ್ ಮಾಡೋರು ಅಂತ ಹೇಳ್ತವ್ರೆ ಅಂದ್ರೆ ಅಲ್ಲಿಂದ ಚೆನ್ನಾಗಿ ನೋಡ್ಕೊಂಡು ಬಸ್ ಸ್ಟಾಪ್ ಅಲ್ಲಿ ಬಿಟ್ಟೋಗದೆ ಅಥವಾ ಯಾವ್ದೋ ಒಂದು ಬಸ್ ಸ್ಟಾಪ್ ಅಲ್ಲೋ ದೇವಸ್ಥಾನದ ಹತ್ರ ಬಿಟ್ಟೋಗದೆ ಒಂದು ಅನಾಥಾಶ್ರಮಕ್ಕೆ ಕರ್ಕೊಂಡ್ ಬಂದು ಅವ್ರು ಬೇಜಾರಾಗುವಂಥದ್ದು ಏನಂದ್ರೆ ನನಗೆ ಇವರು ಬೇಡ ಅಂತಾನೆ ಬರ್ಕೊಟ್ಟು ಹೊರಟೋದ್ರು. ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ. ನಿಜವಾಗ್ಲೂ ಭಗವಂತ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರೋದು ಒಂದು ಅದೃಷ್ಟ. ನಿಜವಾಗ್ಲೂ ನೋಡಿ, ಭಗವಂತ ಯಾವಾಗ್ಲೂ ಜೊತೆಲಿ ಇರಕ್ಕಾಗಲ್ಲ ಅಂತ ತಾಯಿನ ಸೃಷ್ಟಿ ಮಾಡ್ದ. ತಾಯಿ ಯಾವಾಗ್ಲೂ ಜೊತೆಲಿ ಇರಕ್ಕಾಗಲ್ಲ ಅಂತ ಅಣ್ಣ ತಮ್ಮಂದಿರನ್ನ ಸೃಷ್ಟಿ ಮಾಡ್ದ. ಅಣ್ಣ ತಮ್ಮಂದಿರು ಇವತ್ತು ಅದೇನೋ ಹೇಳ್ತಾರಲ್ಲ, ದುಡ್ಡಿದ್ದಾಗ, ಕಾಸಿದ್ದಾಗ, ಹಣ ಐಶ್ವರ್ಯ ಚೆನ್ನಾಗಿದ್ದಾಗ ಬಂದು ಪ್ರೀತಿ ವಾತ್ಸಲ್ಯ ತೋರ್ಸೋರು, ಫಂಕ್ಷನಿಗೆ ಬಂದು ಅಬ್ದೂಟ ಮಾಡ್ಕೊಂಡು ಹೋಗೋರ್ನ ಸಂಬಂಧಿಕರು ಅಂತ ಅನ್ನಲ್ಲ. ಕಷ್ಟ ಕಾಲದಲ್ಲಿದ್ದಾಗ ಯಾರು ಬಂದು ಎಗಳು ಕೊಡ್ತಾರೋ, ಎಗಳು ಕೊಡಕ್ಕಾಗಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಅವ್ರು ಕೈ ಹಿಡಿದು ನಡೆಸೋ ಪ್ರಯತ್ನ ಮಾಡ್ತಾರೋ ಅವರು ನಿಜವಾದ ಅರ್ಥಪೂರ್ಣವಾದಂತ ಸಂಬಂಧಿಕರು, ಅಣ್ಣ ತಮ್ಮ ಬಂಧು ಬಳಗ ಆಗ್ತಾರೆ. ಕೊನೆಗಾಲದಲ್ಲಿ ಈ ರೀತಿ ಪರಿಸ್ಥಿತಿಗೆ ತಂದು, ಈ ರೀತಿ ಪರಿಸ್ಥಿತಿ ಬಂದ ಮೇಲೆ ಅವ್ರು ಯಾರಾದ್ರೂ ಆಗಿರ್ಲಿ, ಈಗ ಯಾರೋ 3ನೇ ವ್ಯಕ್ತಿ ಅವನು ಯಾರೋ ನನಗೆ ಪರಿಚಯ ಇಲ್ಲ ಅಂದಾಗ ಕನಿಷ್ಠ ಪಕ್ಷ ನಮ್ಮ ಕೈಲಾಗಿ ಸಹಾಯ ಮಾಡಿ ಮುಂದೆ ಹೋಗ್ಬಿಡ್ಬೋದು. ಆದ್ರೆ ಜೊತೆಲೆ ಹುಟ್ಟದಂತ ಅಣ್ಣ ತಮ್ಮಂದಿರ್ನ ಕೊನೆಗಾಲದಲ್ಲಿ ಕೈ ಬಿಟ್ಬಿಡೋದಿದೆಯಲ್ಲ, ಅದು ಬಹಳ ಬೇಜಾರಾಗುವಂತ ಒಂದು ಸಂಗತಿ. ಯಾವ ದೇವರು ಕೂಡ ಕ್ಷಮಿಸಲಾಗದಂತ ಒಂದು ತಪ್ಪು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಇವ್ರಿಗೇನೋ ಈ ಪರಿಸ್ಥಿತಿ ಬಂದಿರ್ಬೋದು, ಗೊತ್ತಿಲ್ಲ ಯಾವ ಜನ್ಮದ
ಕರ್ಮದ ಫಲನ ಪ್ರತಿಯೊಬ್ಬ ಮನುಷ್ಯನು ಈ ಭೂಮಿ ಮೇಲೆ ಅನುಭವಿಸ್ಲೇಬೇಕು ಅಣ್ಣ. ಅದು ನೀವಾಗಿರ್ಬೋದು, ನಾನಾಗಿರ್ಬೋದು. ಈ ಭೂಮಿ ಮೇಲೆ ಹುಟ್ಟಿದೀವಿ ಅಂದ್ಮೇಲೆ ಒಳ್ಳೇದು ಎಷ್ಟಿದೆಯೋ ಕೆಟ್ಟದ್ದು ಕೂಡ ಅಷ್ಟೇ ಇದೆ. ನಾವು ಒಳ್ಳೇದು ಮಾಡಿದ್ರು ಸಾವು ಬರುತ್ತೆ, ಕೆಟ್ಟದ್ದು ಮಾಡಿದ್ರು ಸಾವು ಬರುತ್ತೆ. ಬಟ್ ನಾವು ಯಾವ ರೀತಿ ಜೀವನವನ್ನು ರೂಪಿಸ್ಕೊಂಡು ನಾವು ಯಾರಿಗೆ ಯಾವ ರೀತಿ ಸಹಾಯವನ್ನ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕನಿಷ್ಠ ಪಕ್ಷ ಕಟುಕರಾಗೋಣ, ಆದ್ರೆ ತನ್ನ ಸ್ವಂತ ಅಣ್ಣ ತಮ್ಮಂದಿರನ್ನ, ತಂದೆ ತಾಯಿದಿರನ್ನ ರಸ್ತೆಗೆ ಬಿಡೋ ಅಷ್ಟು ಕಟುಕರಾಗೋದು ಬೇಡ ಅಂತ ನಾನು ಮನಸ್ಫೂರ್ತಿಯಾಗಿ ಎಲ್ರಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಅವರ ದುರ್ಸ್ಥಿತಿ ಹೇಳ್ತಾ ಇದೀನಲ್ಲ, ಯಾವ ಶತ್ರುಗಳಿಗೂ ನಾವೀಗ ಒಂದ್ ಪಕ್ಷ ನಮಗೂ ಶತ್ರುಗಳಿದ್ದಾರೆ, ನಿಮಗೂ ಶತ್ರುಗಳಿದ್ದಾರೆ, ಇದ್ದೇ ಇರ್ತಾರೆ ಮನುಷ್ಯನಾಗ ಹುಟ್ಟದ ಮೇಲೆ. ಶತ್ರುಗಳಿಗೂ ಸಮೇತ ಈ ತರ ದುರ್ಸ್ಥಿತಿ ಬರಬಾರ್ದು ಅಂತ ನಾನು ಯಾವಾಗ್ಲೂ ಬೇಡ್ಕೊಳ್ತೀನಿ. ಬಹಳ ಬೇಜಾರಾಗತ್ತೆ. ಇವತ್ತು ಅವ್ರಿಗೆ ಎದ್ದು ನಿಂತ್ಕೊಳ್ಳೋದಕ್ಕೂ ಆಗಲ್ಲ, ಊಟ ಮಾಡೋದಕ್ಕೂ ಕೂಡ ಕಷ್ಟ ಪಡ್ತಿದ್ದಾರೆ. ಜೊತೆಗೆ ಒಂದಷ್ಟು ಜನ ಮಾತಾಡಿ ಇವರು ಒಂದು ವಿಡಿಯೋ ಹಾಕಿದಾಗ ಒಂದು ಲಕ್ಷಾಂತರ ಜನ ವ್ಯೂಸ್ ಆಗಿದೆ. ಅದು ಲಕ್ಷಾಂತರ ಜನ ವಿಡಿಯೋ ನೋಡಿದ್ದಾರೆ. ಅದರಲ್ಲಿ ಒಂದಷ್ಟು ಜನ ಪುಣ್ಯಾತ್ಮರು ಕಮೆಂಟ್ ಹಾಕಿದ್ರು. ಏನಂತಂದ್ರೆ, ಇವ್ರ ವಿಡಿಯೋ ಹಾಕಿದ್ಮೇಲೆ ಸಖತ್ ದುಡ್ಡು ಬಂದಿರಬೇಕು, ಇವ್ರ ವಿಡಿಯೋ ಹಾಕಿದ್ಮೇಲೆ ನಿಮಗೆ ವ್ಯೂಸ್ ಜಾಸ್ತಿ ಆಗಿರ್ಬೇಕು, ಒಂದಷ್ಟು ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಇಂದ ದುಡ್ಡು ಬಂದಿರಬೇಕು ಅಂತ ಕಮೆಂಟ್ ಹಾಕಿದ್ರು. ನಾನು ಒಂದೇ ಮಾತಾಡ್ತೀನಿ ಕಮೆಂಟ್ ಹಾಕಿರೋರ್ಗೆ ಮಾತ್ರ, ನಿಮ್ಮ ಅಪ್ಪನಿಗೆ ನೀವು ಹುಟ್ಟಿದ್ರೆ ಇವ್ರನ್ನೇ ಕರ್ಕೊಂಡೋಗಿ ನೀವು ವಿಡಿಯೋ ಮಾಡಿ ಹಾಕಿ, ನೀವು ದುಡ್ಡು ಮಾಡ್ಕೊಳ್ಳಿ. ನಾನು ಇಷ್ಟೇ ಹೇಳೋದು. ಬೇಡ ಇಂಥವ್ರು ಇನ್ನೂ ಒಂದು ಅಚ್ಚನ ಕಳಿಸ್ತೀನಿ ನಿಮಗೆ ಅಲ್ವಾ. ಮಾತು ನೋಡಿ, ನಾಲ್ಗೆಗೆ ಮೂಳೆ ಇಲ್ಲ ಅನ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಕ್ ಹೋಗ್ಬೇಡಿ. ನಿಜವಾಗ್ಲೂ ನಾಲ್ಗೆಗೆ ಏನಾದ್ರು ಮೂಳೆ ಇದ್ದಿದ್ರೆ ಬರೀ ನಾಲ್ಗೆನೆ ನೇಣ್ ಹಾಕೊಂಡು ಸದೋಗ್ಬಿಡ್ತಾ ಇತ್ತು. ಅಂತ ಒಂದು ಪರಿಸ್ಥಿತಿಲಿ ನಾಲ್ಗೆ ಜೀವನ ಮಾಡ್ತಾ ಇದೆ ಇವತ್ತು. ಬಹಳ ಬೇಜಾರಾಗತ್ತೆ. ದುಡ್ಡನ್ನ ಯಾರು ಬೇಕಾದ್ರು ಯಾವ ರೀತಿ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ತಲೆನೂ ಹೊಡೆದು ಸಂಪಾದನೆ ಮಾಡ್ಬೋದು, ತಲೆ ಹಿಡಿದು ಸಂಪಾದನೆ ಮಾಡ್ಬೋದು. ಬಟ್ ಮನುಷ್ಯನಾಗ ಹುಟ್ಟಿದ ಮೇಲೆ ನಾನು ಹಿಂಗೆ ಬದುಕಬೇಕು ಅಂತ ಒಂದು ಆಯಾಮದಲ್ಲಿ ಬದುಕ್ತಾ ಇದೀವಿ ನಾವೆಲ್ಲ. ಯಾಕೆಂದ್ರೆ ಭಗವಂತನನ್ನ ನಾವು ಪ್ರೀತಿಸೋರು, ಭಗವಂತನ ಪೂಜಿಸೋರು. ಅವ್ರಿಗೆ ಸತ್ಯ, ನ್ಯಾಯ, ನಿಷ್ಠೆ, ನಿಯಮ, ಪ್ರಾಮಾಣಿಕತೆ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಅವ್ರು ನಿಲ್ತಾರೆ. ಇವತ್ತು ಕೋಟಿ ಕೋಟಿ ದುಡ್ಡಿರೋರು ಇದಾರೆ, 100 ಎಕರೆ 200 ಎಕರೆ ಜಮೀನು ಇರೋರು ಇದ್ದಾರೆ. ಇವತ್ತು ನನ್ನ ಹತ್ರ ಒಂದೇ ಒಂದು 30-40 ಸೈಟ್ ನನ್ನ ಹೆಸರಲ್ಲಿಲ್ಲ, ಆದ್ರೂ ಕೂಡ ಭಗವಂತ 9 ಅಡಿಯಲ್ಲಿ ನಿಂತವ್ರೆ ಅಂದ್ರೆ ಅವರು ನಮ್ಗೆ ಎಷ್ಟು ಪ್ರೀತಿಸ್ತವ್ರೆ, ಎಷ್ಟು ಆರಾಧಿಸ್ತವ್ರೆ, ಅಂದ್ರೆ ಎಷ್ಟು ನಮ್ಗೆ ಆಶೀರ್ವಾದ ಮಾಡವ್ರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇವತ್ತು ಒಬ್ಬ ನಾರ್ಮಲ್ ಟ್ಯಾಕ್ಸಿ ಡ್ರೈವರ್ನ ಇವತ್ತು ಇಷ್ಟು ದೊಡ್ಡ ಸಮಾಜಕ್ಕೆ ಏನೋ ಒಂದು ಕೊಡುಗೆ ನೀಡೋ ನಿಟ್ಟಿನಲ್ಲಿ ಅವರು ನಮ್ಮನ್ನ ಒಂದು ಆಶೀರ್ವಾದ ಮಾಡಿದ್ದಾರೆ ಅಂದ್ರೆ ನಾವು ಇದನ್ನ ಉಳಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇದೀವಿ. ನಿಜವಾಗ್ಲೂ ಬಹಳ ಹೆಮ್ಮೆ ಅನ್ಸುತ್ತೆ ನನಗೆ. ಯಾಕಂತ ಹೇಳಿದ್ರೆ 150 ಜನ ಇಲ್ಲಿ ಊಟ ಮಾಡ್ತಿದ್ದಾರೆ, ನೆಮ್ಮದಿಯಾಗಿ ಬಟ್ಟೆ ಹಾಕೊಳ್ತಾ ಇದಾರೆ. ಕೊನೆ ಪಕ್ಷ ಸತ್ತಾಗ ಅವ್ರನ್ನ ಎತ್ಕೊಂಡು ಹೋಗೋದಕ್ಕೆ ನನಗೆ ಭಗವಂತ 2 ಕೈಗಳನ್ನ ಕೊಟ್ಟಿದ್ದಾನಲ್ಲ, ಅದು ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ಈ ರೀತಿ ವ್ಯಕ್ತಿಗಳು ಯಾರೇ ಇರ್ಬೋದು, ಅನಾಥರಾಗಿದ್ರೆ, ನಿರ್ಗತಿಕರಾಗಿದ್ರೆ, ಅಸಹಾಯಕರಾಗಿದ್ರೆ ಖಂಡಿತ ಕರ್ಕೊಂಡು ಬನ್ನಿ. ಖಂಡಿತ ನಾನು ಉಸಿರಿರೋವರೆಗೂ ಪ್ರಯತ್ನ ಪಡ್ತೀನಿ. ಯಾಕೆಂದ್ರೆ ನಾನೇನು ಭಗವಂತನಲ್ಲ ಅಥವಾ ಬೇಲಿಂದ ಕೆಳಗೆ ಇಳಿದು ಬಂದಿಲ್ಲ. ಆ ಭಗವಂತ ನನ್ಗೆ ಏನ್ ಶಕ್ತಿ ಕೊಟ್ಟಿದ್ದಾನೋ, ಜನ ಕೊಟ್ಟಂತ ಹಣದಿಂದ, ಜನ ಕೊಟ್ಟಂತ ಪ್ರೀತಿಯಿಂದ, ಜನ ಕೊಟ್ಟಂತ ಸಹಕಾರದಿಂದ ನಾನು ಈ ಸೇವೆ ಮಾಡ್ತಾ ಇದ್ದೀನಿ. ತಮಗೆ ಯಾರಿಗಾದ್ರೂ ಅನ್ಸುತ್ತೆ ಬೇಜಾನ್ ಆಶ್ರಮ ಮಾಡಿದ್ರೆ ಬರುತ್ತೆ ಅಂತ, ನೀವು ಮಾಡಿ, ನೀವು ತಗೊಳ್ಳಿ, ಯಾರು ಬೇಡ ಅಂತಾರೆ. ನಿಮಗೂ ತಾಕತ್ತಿದ್ರೆ ಸೊಂಡೆಗುಪ್ಪದಲ್ಲೇ ಬಂದು ಇನ್ನೊಂದು ಸ್ಟಾರ್ಟ್ ಮಾಡಿ, ನಾನೇನ್ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಬಟ್ ಒಂದಷ್ಟು ಜನ ಊಟ ಮಾಡ್ತಿದ್ದಾರೆ ಅಂದ್ರೆ ನಿಮ್ಮೆಲ್ಲರೂ ಪ್ರೀತಿ ಸಹಕಾರ. ಕಮೆಂಟ್ಗಳನ್ನ ಕೆಲವೊಂದು ನೋಡಿದಾಗ ನಮ್ಮ ಮನ್ಸಿಗೆ ಹರ್ಟ್ ಆಗುತ್ತೆ, ಬೇಜಾರಾಗುತ್ತೆ. ಏನಪ್ಪಾ ಭಗವಂತನ ಹತ್ರ ಪೂಜೆ ಮಾಡ್ತಾ ಇದ್ವಿ, ಭಗವಂತನೇ ನಮ್ಮನ್ನ ಇಷ್ಟು ಆಶೀರ್ವಾದ ಮಾಡಿ ಭೂಮಿಗೆ ಬಿಟ್ಬಿಟ್ಟವನೆ, ಅಂಥದ್ರಲ್ಲಿ ಇವ್ರು ಯಾರು ಕಮೆಂಟ್ ಹಾಕೋದಕ್ಕೆ ಅಂತ ನಂಗೆ ಅನ್ಸುತ್ತೆ. ಬಟ್ ಏನಂದ್ರೆ ಬಹಳ ಖುಷಿ ಇದೆ. ಇವ್ರು ಇವತ್ತು ದುರ್ಸ್ಥಿತಿಯಲ್ಲಿ ಸಿಕ್ಕಿರ್ಬೋದು, ನಿಜವಾಗ್ಲೂ ಅವರು ಖುಷಿಯಾಗಿರ್ತಾರೆ ಅಂತ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ. ಅಣ್ಣ ಇಲ್ಲಿ ಬಂದ್ ಎಷ್ಟು ದಿನ ಆಯ್ತು? 3 ದಿನ ಆಯ್ತು. 3 ದಿನ ಆಯ್ತು. 3 ದಿನದಲ್ಲಿ ತುಂಬಾ ಖುಷಿಯಾಗಿದೆ. ಏನಕ್ಕೆ ಖುಷಿ ಆಯ್ತು? 3 ದಿನದಲ್ಲಿ ಏನ್ ನೋಡಿದೆ ಅಂತದ್ದು? ನಮ್ಮ ಮನೆಗಿಂತ ಚೆನ್ನಾಗಿಲ್ಲ. ಹೆಂಗ್ ಹೇಳ್ತೀರಿ? ಮನೇಲಿ 20-30 ವರ್ಷದಿಂದ ನೋಡ್ಕೊಂಡವ್ರೆ. ಇಲ್ಲಿ ಈ ಮನೆಗಿಂತ ತುಂಬಾ ಖುಷಿಯಾಗಿದ್ರಲ್ಲ, ಏನೇನ್ ನಿಮ್ಗೆ ಇದ್ ಮಾಡ್ತಾ ಇದಾರೆ? ಮೆಡಿಸಿನ್ ಕೊಡಿಸ್ತಾವ್ರೆ ಸರ್, ಊಟ ತಿಂಡೆಲ್ಲ ಚೆನ್ನಾಗಿ ಕೊಡ್ತಾವ್ರೆ, ಹುಷಾರಾಗತ್ತೆ ಅನ್ನೋ ಧೈರ್ಯ ಇದೆ ಸರ್. ನಾನು ನೀವು ಹುಷಾರಾಯ್ತು ಅಂದ್ರೆ ಊರ್ ಕೊಂಡಾಗ್ತೀರಾ? ಇಲ್ಲ ಸಹಾಯ ಮಾಡ್ಕೊಂಡು ಇರೋ ಅನ್ನೋ ಆಸೆ ಇದೆ ಸರ್. ಭಗವಂತ ಬೇಗ ಗುಣಪಡಿಸ್ಲಿ. ಯಾಕಂದ್ರೆ ಇವ್ರಿಗೆ ಕೈ ಕಂಪ್ಲೀಟ್ ಆಗಿ ಎತ್ತಕ್ಕೂ ಆಗಲ್ಲ, ಕೈ ಕಾಲು ಎರಡೂ ಇಲ್ಲ. ಇದು ನಿಜವಾಗ್ಲೂ ಇವಾಗಿನ ಪರಿಸ್ಥಿತಿಗೆ ಪ್ರತಿಯೊಬ್ಬ ಯುವಕರು ಅರ್ಥ ಮಾಡ್ಕೊಬೇಕಣ್ಣ. ಇದೆಲ್ಲ ಏನಾಗ್ತದೆ, ದುರ್ಚಟಗಳಿಂದ ಆಗ್ತಾರಂತದ್ದು. ಇನ್ನೊಂದು ಡ್ರಿಂಕ್ಸ್ ದಯವಿಟ್ಟು ಯಾರು ಕುಡಿಯಕ್ ಹೋಗ್ಬೇಡಿ. ಕುಡ್ದೆ ಹಿಂಗಾಗಿರೋದು. ಡ್ರಿಂಕ್ಸ್ ಮಾಡೋರ್ಗೆಲ್ಲ ಹೇಳ್ತೀನಿ, ದಯವಿಟ್ಟು ಕುಡಿಬೇಡಿ. ಕುಡಿದ್ರೆ ಏನಾಗುತ್ತೆ? ಏನ್ 1 ಅವರ್ 2 ಅವರ್ ಕಿಕ್ಕಿರುತ್ತೆ ಅಷ್ಟೇ ಸರ್. ಇವಾಗ ಸಾಯೋ ತನಕ ಅನುಭವಿಸ್ಬೇಕಿದೆ ಸರ್. ಕುಡಿಯಂತವ್ರಿಗೆ ಏನ್ ಹೇಳ್ತೀರಾ? ಅದೇ ದಯವಿಟ್ಟು ಕುಡ್ದು ಅದೇ ದುಡ್ಡಲ್ಲಿ ಮನೆ ಮಕ್ಳು ಮರಿಗೆ ತಗೊಂಡು ಏನಾದ್ರು ತಗೊಂಡವ್ರಿ, ಚೆನ್ನಾಗಿರ್ರಿ ಮನೆಯಲ್ಲಿ. ನೀವು ಕಲ್ತಿದ್ದೇನು ಕಲ್ಕೊಂಡಿದ್ದೇನು? ಕಲ್ತಿದ್ದು ಕುಡ್ತಾ ಕಳ್ಕೊಂಡಿದ್ದ ಜೀವನ. ನೋಡಿ, ಇದು ನಿಜವಾಗ್ಲೂ
ಪ್ರತಿಯೊಬ್ಬ ಯುವಕರಿಗೂ ಅರ್ಥ ಆಗ್ಬೇಕು ಅನ್ನೋ ಉದ್ದೇಶದಲ್ಲಿ ನಾವು ನೋಡಿ 1000 ವಿಡಿಯೋಗಳು ಹಾಕೋದು ಏನ್ ಗೊತ್ತಾ, ವಿಡಿಯೋ ಹಾಕಿದ ತಕ್ಷಣ ದುಡ್ಡು ಬರಂಗಿದ್ರೆ, ವಿಡಿಯೋ ಹಾಕಿದ ತಕ್ಷಣ ಶ್ರೀಮಂತರಾಗಂಗಿದ್ರೆ, ಇವತ್ತು ನಾನು ಕೋಟ್ಯಾಂತರ ವಿಡಿಯೋಗಳು ಮಾಡ್ಬಿಟ್ಟಿದ್ದೀನಿ. ಅರ್ಥ ಆಯ್ತಾ? ಸೊ ಒಂದ್ ಮನುಷ್ಯನ ಮಾನವೀಯತೆ ಗುಣಗಳನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಯಾಕೆಂದ್ರೆ ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದೀವಿ, ಮನುಷ್ಯರಾಗೆ ಸಾಯನ. ಪ್ರಾಣಿ ಪಕ್ಷಿಗಳು ಆದ್ರೂ ಅಷ್ಟು ಶ್ರೇಷ್ಠವಾಗಿ ಬದುಕ್ತವೆ, ಮನುಷ್ಯ ಅದಕ್ಕಿಂತ ಕಡೆಯಾಗಿ ಬದುಕ್ತಾನೆ. ನಿಜವಾಗ್ಲೂ ಹೇಳ್ತೀನಲ್ಲ, ಬಹಳ ಬೇಜಾರಾಗತ್ತೆ. ಈ ವ್ಯಕ್ತಿನ ಯಾರಾದ್ರೂ ನೋಡ್ತಾ ಇದ್ರೆ, ನಿಮಗೂ ಏನಾದ್ರೂ ಒಬ್ಬ ಅಣ್ಣ ತಮ್ಮ ಇದ್ದು ಕಳ್ಕೊಂಡಿದ್ರೆ, ಈಗ ನಮ್ ಜೊತೆಲಿದ್ದಾಗ ಯಾರಾದ್ರೂ ಒಬ್ರನ್ನ ಕಳ್ಕೊಂಡಿರ್ತೀವಲ್ಲ, ಸೊ ಅಂತವ್ರು ಯಾರಾದ್ರೂ ಮನ್ಸಲ್ಲಿ ಇದ್ದು ಕಳ್ಕೊಂಡಿದ್ರೆ, ಅಂತವ್ರು ಯಾರಾದ್ರೂ ಇವ್ರಿಗೆ ಸಾಕಾರ ಕೊಡಿ, ಮೆಡಿಸಿನ್ಸ್ ಕೊಡ್ಸಿ, ಅಥವಾ ಅವ್ರಿಗೆ ಒಂದಿನ ಬಟ್ಟೆ ತಂದು ಕೊಡಿ, ಇಲ್ಲ ಅವ್ರಿಗೆ ಒಂದ್ ದಿವಸ ಒಂದು ಪ್ರೀತಿಯಿಂದ ಮಾತಾಡ್ಸಿ. ನಾನು ಈ ತರ ಸೇವೆನ ಆಯ್ಕೆ ಮಾಡ್ತಿರೋದಕ್ಕೆ ಕಾರಣ ಏನ್ ಗೊತ್ತಾ, ನಮ್ಮ ತಮ್ಮನ ಸಾವು ನಿಜವಾಗ್ಲೂ ಹೇಳ್ತೀನಲ್ಲ, ಬಹಳ ಕ್ರೂರಿಯಾಗಿತ್ತು, ಬಹಳ ಭಯಂಕರವಾಗಿತ್ತು. ಆ ಸಾವು ಯಾರಿಗೂ ಬರಬಾರ್ದು, ನನ್ನ ತಮ್ಮನ್ಗ ಆದಂತ ನೋವು ಯಾರಿಗೂ ಆಗ್ಬಾರ್ದು ಅಂತ ಇಂಥ ಸೇವೆ ಮಾಡ್ತಿರೋದು ನಾನು. ಸೊ ಅದನ್ನ ಎಲ್ಲಾ ಕಡೆ ಹೇಳ್ಕೊಂಡಿದೀನಿ ಕೂಡ, ಜೊತೆಗೆ ಹೇಳಿ ಸಿಂಪತಿ ಘಟಿಸ್ಕೋಬೇಕು ಅನ್ನೋದೇನು ನನ್ಗಿಲ್ಲ. ಯಾಕಂದ್ರೆ ನಾನು ನಿಜವಾಗ್ಲೂ ಸೇವೆ ಮಾಡ್ತಿರೋದು ಭಗವಂತ ಮೆಚ್ಚಂಗೆ. ನೀವು ಮೆಚ್ಕೊಳ್ಳಿ ಅಥವಾ ನೀವು ಸಹಾಯ ಮಾಡ್ಬೇಕಾಗಿರೋದು ಯಾರು ಗೊತ್ತಾ, ಒಳ್ಳೆ ಮನ್ಸಿರೋಂಥ ವ್ಯಕ್ತಿಗಳು ಸಹಾಯ ಮಾಡಿದ್ರೆ ಸಾಕು, ಬೇರೆ ಯಾರು ಮಾಡೋ ಅವಶ್ಯಕತೆನೇ ಇಲ್ಲ. ಒಳ್ಳೆ ಮನ್ಸಿರೋ ಅಂಥವ್ರು, ದಾನ ಧರ್ಮ ಮನ್ಸು ಅಂತ ಇರುತ್ತಲ್ಲ, ಯಾರಿಗಾರ ದಾನ ಧರ್ಮ ಮಾಡ್ಬೇಕನ್ನೋ ಒಂದು ಇರುತ್ತಲ್ಲ, ಅಂಥವ್ರು ಸಹಾಯ ಮಾಡಿದ್ರೆ ಸಾಕು. ಬಹಳ ಖುಷಿ ಆಗುತ್ತೆ. ಪ್ರತಿಯೊಬ್ರು ಈ ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನೊಂದ್ಕೋಬೇಡ ಬ್ರದರ್, ನೀನ್ ಇರೋವರೆಗೂ ಊಟ ತಿಂಡಿಗಂತೂ ನಿನಗೆ ಮೋಸ ಇಲ್ಲ, ಹಾಕೊಳ್ಳೋ ಮೆಡಿಸಿನ್ಗೆ ಮೋಸ ಇಲ್ಲ. ಅರ್ಥ ಆಯ್ತಾ? ಆದ್ರೆ ಪರಿಪೂರ್ಣವಾಗಿ ನಿನ್ ಜೀವನ ತಂದ್ಕೊಡಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಕೈ ಬಿಡ್ದಂಗಂತೂ ನೋಡ್ಕೊಂತೀನಿ. ನಾನು ಮಾತು ಹೇಳ್ತೀನಿ, ಇಂಥವ್ರು ಒಬ್ಬರು ಸಹಾಯ ಮಾಡಿ, ಇಂಥವ್ರಿಂದ 100 ಜನಕ್ಕೆ ಸಹಾಯ ಆಗುತ್ತೆ. ಯಾರಿಗೋ ಮಾಡೋಕ್ಕಿಂತ ಇಂಥವ್ರಿಗೆ ಮಾಡ್ರಿ, ಇಂಥವ್ರಿಂದ 100 ಜನಕ್ಕೆ ಸಹಾಯ ಆಗುತ್ತೆ. ಎಷ್ಟು ಜನ ಇದಾರೆ ಇಲ್ಲಿ? 140 ಜನ. ಹೆಂಗ್ ಊಟ ಮಾಡ್ತಾರೆ ಒಂದ್ ಟೈಮ್ಗೆ? ಚೆನ್ನಾಗಿ. ತಿಂಡಿನೂ ಚೆನ್ನಾಗಿರುತ್ತೆ. ಕಾಫಿ ಬಿಸ್ಕೆಟ್ ಎಲ್ಲ ಚೆನ್ನಾಗಿರುತ್ತೆ. ಟೈಮ್ ಟು ಟೈಮ್ ಸಿಗ್ತಾ ಇದೆಯಾ? ನಾನು ಇಲ್ಲ ಅಂದ್ರೂ ಸಿಗುತ್ತಾ? ಸಿಗುತ್ತೆ ಸರ್. ನಾನು ಇರ್ಲೇಬೇಕು ಅಂತ ಏನಾರು ಇದೆಯಾ? ಆ ಥರ ಏನಿಲ್ಲ. ಅಷ್ಟೇ. ಸೊ ಪ್ರತಿಯೊಬ್ರು ಕೂಡ ತಪ್ಪದೆ ವಿಡಿಯೋ ಶೇರ್ ಮಾಡಿ. ನೊಂದಿರೋ ಜೀವಗಳು ಒಂದಷ್ಟು ಇಲ್ಲಿದಾವೆ. ನೀವು ಒಬ್ಬೊಬ್ರದ್ದು ಸ್ಟೋರಿ ಕೇಳ್ತಾ ಹೋದ್ರೆ 1 ವರ್ಷ ಆಗುತ್ತೆ, ಅಷ್ಟು ಸ್ಟೋರಿಗಳಿದಾವೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಕೆಲವು ಆಸ್ಪತ್ರೆಯಲ್ಲಿ ತಣ್ಣೀರೆಲ್ಲ ಸ್ನಾನ ಮಾಡಕ್ಕೆ ಇಲ್ಲಿ ಬಿಸಿನೀರು ಸ್ನಾನಕ್ಕೆ ವ್ಯವಸ್ಥೆ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊಂತಾರೆ. ನಿಜ ದೇವ್ರು ಎಲ್ಲೈತ ಗೊತ್ತಿಲ್ಲ, ಇವರೇ ನಮ್ಮ ದೇವ್ರು. ನಾನೊಂದು ಮಾತು ಹೇಳ, ಯಾರಿಗೆ ಯಾರು ಆಗಲ್ಲ, ಯಾವ ಅಣ್ಣ ಆಗಲ್ಲ, ಯಾವ ಬಂಧು, ಯಾವ ಬಳಗ ಯಾರು ಆಗಲ್ಲ ಅಣ್ಣ. ನಮ್ ಜೋಬಲ್ಲಿ ಗಟ್ಟಿ ಇರೋ ಗಂಟನೆ, ನಮ್ ಜೋಬ್ ಗಟ್ಟಿ ಇದ್ರೆ ಎಲ್ಲರೂ ನಮ್ಮ ಹಿಂದೆ ಬರ್ತಾರೆ, ಇಲ್ಲಾಂದ್ರೆ ಯಾರು ಬರಲ್ಲ. ಈಗ ನಾನು ಮೊನ್ನೆ ಬಂದಾಗ್ಲೂ ನಾನು ನಿಮ್ಗೊಂದು ಮಾತು ಹೇಳಿದೆ, ನೀವೇ ನಿಮ್ಮ ಕೆಲಸವನ್ನ ನೀವೇ ಮಾಡ್ಕೊಂಡು ನೀವೇ ರೆಡಿ ಆಗ್ಬೇಕು. ಇದನ್ನೇ ಒಂದು ಚಾಲೆಂಜ್ ಆಗಿ ತಗೋಬೇಕು. ಇವತ್ತು ನಿಮ್ಮನ್ನ ಯಾರು ತೂಚಿ ಅಂದ್ರೋ, ಕೊನೆ ಪಕ್ಷ ಅವ್ರ ಮುಂದೆ ನಿಂತ್ಕೊಳಂಗಾದ್ರೂ ಆಗ್ಬೇಕು ನೀವು. ಅರ್ಥ ಆಗ್ತಿದ್ಯಾ? ಅವ್ರ ಮುಂದೆ ನಿಂತ್ಕೊಳ್ಳತ್ತಾರ, ಜಸ್ಟ್ ಹಿಂಗ್ ಎದ್ ನಿಂತ್ಕೊಳ್ಳೋ ತರನ ನೀವು ಆಗ್ಬೇಕು. ಅರ್ಥ ಆಯ್ತಾ? ಅದಕ್ಕಂತೂ ನಿಮ್ ಕೈ ಶಕ್ತಿ ಇಲ್ಲ ಅಂತ ಅನ್ಕೋಬೇಡಿ, 100% ಶಕ್ತಿ ಇದೆ. ಆ ಭಗವಂತನ ಧ್ಯಾನ ಮಾಡಿ, ಭಗವಂತನ ಆಶೀರ್ವಾದ ತಗೊಂಡು ನೀವು ರೆಡಿಯಾಗಿ ತೋರಿಸ್ಬೇಕು. ಅರ್ಥ ಆಯ್ತಾ? ಒಳ್ಳೇದಾಗ್ಲಿ. ನಮಸ್ಕಾರ.